ಬಸವಕಲ್ಯಾಣ ನಗರದ ಹೊರವಲಯದ ಶಾಸಕರ ಕಚೇರಿಗೆ ದಿಢೀರ್ನೆ ಭೇಟಿ ನೀಡಿ ಅಸಮಾಧಾನ ವ್ಯಕ್ತಪಡಿಸಿದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಇನ್ನೂ ಜಾರಿಯಲ್ಲಿದ್ದರೂ ಸಹ ಬಸವಕಲ್ಯಾಣ ನಗರದ ಹೊರವಲಯದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಕೆಲ ಯುವಕರು ಅಕ್ರಮವಾಗಿ ವಾಸಿಸುತ್ತಿದ್ದು, ಆದರೆ ಚುನಾವಣಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಸಂಗ ಶುಕ್ರವಾರ ರಾತ್ರಿ 10 ಗಂಟೆ ಸುಮಾರಿಗೆ ಜರುಗಿತು. ಜೆಡಿಎಸ್ ಪಕ್ಷದ ಮುಖಂಡರು ಆಗಿರುವ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಬಸವಕಲ್ಯಾಣ ನಗರದ ಹೊರವಲಯದಲ್ಲಿರುವ ಶಾಸಕ ಶರಣು ಸಲಗರ್ ಅವರ ಸರ್ಕಾರಿ ಕಚೇರಿಗೆ ರಾತ್ರಿ ದಿಢೀರ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಕೆಲ ಯುವಕರು ಶಾಸಕರ ಕಚೇರಿಯಲ್ಲಿ ವಾಸ್ತವ್ಯ ಹೂಡಿರುವುದು ಕಂಡುಬಂತು. ಇದನ್ನು ಗಮನಿಸಿದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಶಾಸಕರ ಕಚೇರಿಯಲ್ಲಿ ವಾಸಿಸುತ್ತಿರುವ ಯುವಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳದಲ್ಲಿದ್ದ ಕೆಲ ಯುವಕರು ಹಾಗೂ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅವರ ನಡುವೆ ವಾಗ್ವಾದ ನಡೆದಿದೆ. ತಕ್ಷಣ ಇದರಿಂದ ಅಸಮಾಧಾನಗೊಂಡ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಬಸವಕಲ್ಯಾಣ ನಗರ ಠಾಣೆ PSI ಅಂಬರೀಶ್ ವಾಗ್ಮೋಡೆ ಅವರನ್ನು ಸಂಪರ್ಕಿಸಿ ಸ್ಥಳಕ್ಕೆ ಆಗಮಿಸುವಂತೆ ಮನವಿ ಮಾಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ನಗರ ಠಾಣೆ PSI ಅಂಬರೀಶ್ ವಾಗ್ಮೋಡೆ ಘಟನೆ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅವರು, ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಸಹ ಶಾಸಕರ ಕಚೇರಿಯಲ್ಲಿ ಯುವಕರು ಅಕ್ರಮವಾಗಿ ವಾಸಿಸುತ್ತಿದ್ದಾರೆ. ಇವರಿಗೆ ಇಲ್ಲಿ ವಾಸಿಸಲು ಅನುಮತಿ ಕೊಟ್ಟವರು ಯಾರು? ಇವರ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ನಗರ ಠಾಣೆ PSI ಅಂಬರೀಶ್ ವಾಗ್ಮೋಡೆ ಅವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಪ್ರಮುಖರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ಲೈಟ್ ಇಲ್ಲದೆ ಇಲ್ಲಿ ಒಂದು ಗಾಡಿ ನಂಬರ್ ಯಾವುದಿತ್ತಪ್ಪ ಅದು ಗಾಡಿ ನಂಬರ್ ಒಂದು ಇನೋವಾ ನಿಂತಿತ್ತು ಸರ್. ಇನೋವಾ ಐತಿಲೆ ಮತ್ತು ಕ್ರೇಟಾ ಬಿ ಇತ್ತು. ಕ್ರೇಟಾ ಈ ಹತ್ರ ನಮ್ಮ ಜೊತೆಯಲ್ಲಿ ಮಾತಾಡಿ ಹೋದನು, ಇನೋವಾದ ಜಗಳಾಡಿ ಹೋದನು. ಇಲ್ಲಿ ನಾವು ಬಂದೆ. ಯಾಕೆ ಬಂದೆ ಅಂದಾಗ ಯಾಗ MLA ಇದ್ದವು, MLA ಫೋನ್ ಮಾಡಿದೆವು 3 ಸಲ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಹೊಂಟವು. ಅಂದರೆ ಅಟ್ಲೀಸ್ಟ್ ಲೈಟಿಗೆ ಯಾಗ ಹೇಳ್ತಾಗ ಜನ ಇದ್ದಿರ್ಬೇಕು, ಅವಾಗೇ ಇದ್ದಿರ್ಬೇಕನ್ನೋ ನಾವು ಸಹಜಾಗಿ ಇಲ್ಲಿ ಒಳಗೆ ಬಂದೆವು. ಇಲ್ಲಿಗೆ ಲೈಟ್ ಇತ್ತು, ಅಲ್ಲಿ ಸಮಾಧಿಗೆ ಲೈಟ್ ಇಲ್ಲ, ಮಹಾತ್ವಾಗಕ್ಕೆ ಲೈಟ್ ಇಲ್ಲ. K52M 2310 ಒಂದು ವೆಹಿಕಲ್ ಇತ್ತು ಇವತ್ತಿನ ಇಲ್ಲಿ. ಅದು ವೆಹಿಕಲ್ ಒಂದು ಹೋಯ್ತು. ಒಬ್ಬ ಇನೋವಾದ ಓಡೋದು ಫುಲ್ ಟೈಟ್ ಇದ್ದ ಒಬ್ಬ ಇನೋವಾದಾಗ ಹೋಗೋದು. ನಾವು ಸಹಜ ಯಾಗ MLA PAPL ನೋಡಿ ಐಡಿ ಇಲ್ಲ, ಏನಿಲ್ಲ. ಯಾರಿದ್ರಪ್ಪ? ಯಾಕಂದ್ರೆ ಇಷ್ಟಪ್ಪ ಕರೆದು ನಾನು ಇಲ್ಲಿ ಲೋಕಸಭಾ ಚುನಾವಣೆ ಅದ ಇಲ್ಲಿ ಬಾಜು ಬೋರ್ಡ್ ಅದ, ಯಾಗ ಇದ್ದಿರ್ಬೇಕು, ಯಾರಿಗೆ ಇರೋದು ಯಾಗ ಇನ್ಚಾರ್ಜ್ ಇದ್ದಿರ್ಬೇಕು ಹೇಳಿ ಹೋಗಾಗೈತೆ. ನಾವು ಬಂದೆವು. ಒಳಗೆ ಜನ ಆಗ ಮ್ಯಾಗ ಜನ ಆಗ ನಾವು ಮ್ಯಾಗ ಮಟೀರಿಯಲ್ ಪಾರ್ಕಿಂಗ್ ಮಟೀರಿಯಲ್ ಅದ, ಅದು ಇದೆ. ನಾವು ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಪಾರ್ಕಿಂಗ್ ಮಟೀರಿಯಲ್ ಪ್ಲಸ್ ಆಗಿ ಮೈನಸ್ ಅದು ಚುನಾವಣೆ ನೀತಿದು. ಇಲ್ಲಿ ಇಷ್ಟು ಚಪ್ಪಲ್ ಇಟ್ಟೆ ಇವಾಗ ಜನ ಇವ ಮ್ಯಾಗಿನ ಅಂತ ನೀವು ಇನ್ನು ಐಡಿಯಾ ಬಟ್ ನಿಮ್ಗೆ ಏನದ ಡ್ಯೂಟಿ ಅದದ ಕ್ಲಾಸ್ ಅದದ ಪ್ರೈವೇಟ್ ಆಡಾಗದ ನಿಮ್ಮಲ್ಲಿ ಆಡಾಗಿಲ್ಲ. ನಾ ಕಂಪ್ಯೂಟರ್ ಅಪ್ರೇಟಾಗ ಇದ್ದ ನೀವು ಮಾತಾಡಾಗ ಸೀದಾ ಅಂತಾನ ಓಕೆ. ಲೈಟ್ ತೋರಿಸ್ತಾ ಇಲ್ಲಿ ಹೊರಗೆ ಬಾಪ ನಾವು ವರ್ಕರ್ ಇದ್ದೀವಿ. ಮಾತ್ರ ಏನ್ ಕೇಳ್ಬೇಕು ಅವರು, ಏನ್ ಪ್ರಾಬ್ಲಮ್ ಅದ ಹೇಳಿ ಹೋಗ್ಬೇಕು. ಇವ್ರಿಗೆ ಪ್ರಾಬ್ಲಮ್ ಹೇಳ್ಬೇಕಂತ ಫಸ್ಟ್ ನಿನ್ನೆ ಕಾಂಟ್ಯಾಕ್ಟ್ ಕೇಸ್ ನಾವು ಕೊಡ್ಬೇಕಾಯ್ತದ. ನೀನ್ ವಿತೌಟ್ ಸ್ಪಷ್ಟ ಹೇಳಿಲ್ಲ ಕೂಗ್ತಿದ್ದ ಹೇಳಿದೇನೆ ಇಲ್ಲ ಬರ್ತಿಲ್ಲ ಕೂಗ್ತಿದ್ದ ಓಕೆ ಅನ್ನ ಏನೋ ಅಂದಿಲ್ಲ. ಅವಾಗೇನೋ ಅಪಘಾತ ಏನೋ ಈಸ್ ಮಂದಿ ಹಿಂಗೆ ಅಪಘಾತ ಆಗಿರ್ತಾರೆ. 1 MLA ಒಂದೇ PA ಆಗ್ತದೆ, ಒಂದೇ PA ಒಂದೇ ಅಪಘಾತ ಆಗಿರ್ತಾರೆ. ಇಷ್ಟು ಮಂದಿ MLA ಆಫೀಸ್ದಾಗ ಈಗಪ್ಲಿ ಯಾರೇ MLA ಇದ್ದಾಗ ಇಡೀ ರಾಜ್ಯದಾಗ 224 ಕ್ಷೇತ್ರದಾಗೂ ಈ ರೀತಿ ಈಗಪ್ಲಿಲ್ಲ. ಮತ್ತು ಚುನಾವಣೆ ನೀತಿ ಜಾರಿ ಇಲ್ಲ. ನಾವೇನು ಇವ್ರಿಗೆ ಜಗಳ ಆಡಕ್ಕೆ ಬಂದಿಲ್ಲ, ಇವ್ರ ಆರೋಪ ಮಾಡಕ್ಕೆ ಬಂದಿಲ್ಲ. ನಡೆದಿದೆ ಎಲ್ಲ ಜನ ನಿಂತಿಗೆ ಲೈಟ್ ಹಾಕಂದ್ರೆ ಅಟ್ಲೀಸ್ಟ್ ಒಂದು ಇಲ್ಲೇ ಇದ್ದಾಗ ಕಟ್ಟಸಿ ಕಾಲು ಹತ್ತಲು ಹೋಗ್ಯದ. MLA ಆಗದಾಗ ಸಂಗಡ ಮಾತಾಡ್ಕೊತ ಕುಂತಿರ್ಬೇಕಂತ ನಾವು ಅವ್ರಿಗೆ ಫೋನ್ ಮಾಡಿದ್ದು ಮುಗಿಸಿ
ಕಾಳಜಿ ಮೇಲೆ ಫೋನ್ 3 ಸಲ ಫೋನ್ ಮಾಡ್ದೆ ಎತ್ತಿ ಅವ್ರು ಸ್ವಿಚ್ ಅಪ್ ಹೊಂಟದ. ಈಗ ಅವ್ರ ಪಿ ಎ ನಂಬರ್ ಇಲ್ಲ, ಯಾರಿಗೂ ಇಲ್ಲ. ನಾವು ಸರ್ ಏನದಪ್ಪ ಅಂತ ಕೇಳಿದಾಗ ನನಗೆ ಇಷ್ಟು ಟೆನ್ಷನ್ ಹೊಂಟದ. ಫಸ್ಟ್ ನಾನು ನಿಮ್ಗೂ ಆಡಾಗಿಲ್ಲ. ಓಕೆ, ನೀನು MLA ಆಫೀಸ್ದಾಗ ಇರ್ಲಕ್ಕ ಆಡಾಗದ ಇಲ್ಲ ಬಂದೈತು. ಪೈಲೆ ಸ್ಕೂಟ್ ಹಾಕಿ ಕೇಸ್ ಕಾಗಸ್ಕೊಪ್ಪ. ಇಲ್ಲ ಸರ್, MLA ಬಿಟ್ಕೊಳಕ್ ಬರಲ್ಲ. ನಾಳೆಗೆ MLA ಗೋಲಿ ಹೊಡೆದಾಗಂದಾಗ, ನಾನು MLA ಬಾಂಬ್ ಹಾಕಿದಾಗಂದಾಗ ಐಡೆಂಟಿಟಿ ಬೇಕಲ್ಲ ಸರ್. MLA ಬಾಂಬ್ ಹಾಕೋದಂದಾಗ ಪೈಲೇನೆ ಹೇಳತ್ತಾಗ ಅಲ್ಲಿ ಬಾಂಬ್ ಬೀಳ್ತದೆ, ಇಲ್ಲಿ ಬಾಂಬ್ ಬೀಳ್ತದೆ. MLA ಸತ್ತು ಅಂದಾಗ ಏನ್ ಮಾಡಕ್ಕೆ ಇಲ್ಲ. ಈ ಸ್ಟೆಪ್ಪಲ್ಲಿ ಕೋಡ್ ಆಫ್ ಕಂಡಕ್ಟ್ ನಾವು ಕೇಸ್ ಮಾಡಕ್ಕೆ ಇಲ್ಲತ್ತಿಲ್ಲ. ಇಲ್ಲಿನ ಸ್ಥಿತಿ ಹಿಂಗದ ಸರ್. ನಾವು ಬಂದಿದ್ದೇವೆ ಬೇಗ ಉದ್ದೇಶ ನಾಲ್ಕು ಪಂಗೋಳವ ಅವ ಏನಿದ್ದೇನಿ, ನೀ ಏನೈತಿ ಏನೈತಿ ಅವ ಮ್ಯಾಗಿ ನಾವು ಹೇಳ್ತಾನೆ ಏನೋ ಪಾಪ ಏನ್ ಪ್ರಾಬ್ಲಮ್ ಆಯ್ತು ತಪ್ಪಿ ನನಗೆ ಏನಾಗಿಲ್ಲ ಸರ್. ನೀ ಏನೈತಿ ಸರ್ ನಾ ಊಟ ಕೊಡೋಕೆ ಬಂದೀನಿ ಸರ್. ನೀ ಯಾರಿಗೆ ಊಟ ಕೊಡ್ಲಕ್ಕ ಎಲ್ಲಾಗ ಗನ್ಮನ್ ಅವ್ರು ಬರ್ತಾರತ್ತೆ ಊಟ ಕೊಟ್ಟು ನಡೆದಿತ್ತು ಸರ್. ಗನ್ಮನ್ ಹಾಗಾಬಿ ಅಂತಿ ಊಟ ಕೊಟ್ಟಿರ್ಬಿ ಇಲ್ಲ ಅಣ್ಣವ್ರ ಸಂಗ ಡ್ಯೂಟಿ ಹೋಗ್ಯಾರ. ನಾ ಊಟ ಕೊಡಕ್ ಬಂದೆ, ಊಟ ಕೊಟ್ಟು ಹೋಗ್ತಾರ. ನಂದೇನು ಕೆಲಸ ಅದ ಇಲ್ಲಿ ಹೋಗ್ತಾರೆ. ಅವ್ರು ಬರ್ಬೇಕಾದ್ರೆ ನಾ ಅಲ್ಲಿ ಬಾತ್ರೂಮ್ ಕೂತಿ ಇವ್ರ ಬಂದು ನನಗೆ ಇದು ಮಾಡ್ತಾರ. ಲೈವ್ ಅಲ್ಲ ಸರ್, ಸರ್ ನೀವು ಬಂದಿಲ್ಲ, ಲೈವ್ ಇದ್ದಿಲ್ಲ ಸರ್. ಬಂದಿಲ್ರಿ ನಾನು ಒಮ್ಮೆ ಹಿಂಗೆ ಇದು ಮಾಡ್ತಾರೆ ಸರ್. ಇದು ಸರ್ ನಾ ಇದು ಅವ್ರ ಎದುರು ಹೇಳ್ಬೇಕಾಗ್ತದೆ. ನೀವು ಯಾಕೆ ಇದು ಮಾಡ್ತೀರ? ಹೇಳ್ಬೇಕಾಗ್ತದೆ ಸರ್. ಒಮ್ಮೆ ಬಂದಿವ್ರು ಅನ್ಸರ್ ಸರ್. ಏನಂದ್ರು ಸುಗಪ್ಪ ಅಲ್ಲಿ ಮ್ಯಾಗ ಯಾಗ ಹೋಗಂತ ಕೇಳಕ್ ಬಂದ್ರಿ ಬರೋಣ ನಾ ತೆಗದ್ರಿ. ಇಲ್ಲೇನು ತಗೋಬೇಕು, ಬಾತ್ರೂಮ್ ತೆಗಿಕ ತಗೋಬೇಕಂದ್ರೆ ಏನು ಹೇಳಿ ಬರ್ತಾರೆ ಸರ್. ಯಾರು ಪೂರ ಉಪ್ಪರ್ ಜಾಗ